ಫುಲ್ ಗಾಸ್ಪಲ್ ಕುಟುಂಬದ ಎಲ್ಲ ಸದಸ್ಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಇವತ್ತು ಬೆಳಗ್ಗೆ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಫೀಡ್ ಯುವರ್ ಬ್ರೈನ್, ನಿಮ್ಮ ಚಿಂತನೆಗಳು ನಿಮ್ಮ ಭವಿಷ್ಯತನ್ನು ರೂಪಿಸುತ್ತೆ ಅಂತ. ಇದನ್ನು ನಾನು ಅಪ್ಲೋಡ್ ಮಾಡಿ 1-2 ತಾಸುಗಳಿಗೆ ಒಂದು ಸಿಸ್ಟರೊಬ್ಬರು ಕಾಲ್ ಮಾಡಿದರು. ಇವತ್ತಿನ ಸಂದೇಶ ಸಹೋದರಿಯೊಂದಿಗೆ ನೇರವಾಗಿ ಮಾತಾಡಿ ಅವರ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸಿ ಅವರಿಗೆ ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಂತೆ, ಹಾಗೂ ಅವರ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಿತು ಅಂತ ಅವರು ನನಗೆ ಕಾಲ್ ಮಾಡಿ ಸಾಕ್ಷಿಯನ್ನು ಹಂಚಿಕೊಂಡರು. ಹಾಗೂ ನನ್ನ ಸಾಕ್ಷಿಯನ್ನು ನಾನು ರೆಕಾರ್ಡ್ ಮಾಡಿ ಕೊಡ್ತೇನೆ, ಅದನ್ನು ನೀವು ಯೂಟ್ಯೂಬ್ ಚಾನಲಲ್ಲಿ ದೇವರ ಮಹಿಮೆಗಾಗಿ ಅಪ್ಲೋಡ್ ಮಾಡಿರಿ ಅಂತಲೂ ತಿಳಿಸಿದರು. ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ತಿಳಿಸುವಂತೆ, ಆತನಲ್ಲಿ ಜೀವವಿತ್ತು, ಅಂದರೆ ವಾಕ್ಯಕ್ಕೆ ಜೀವವಿದೆ, ಅದು ಸಜೀವವಾದಂಥ ವಾಕ್ಯ. ಇತರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ, ಅದರಿಂದ ಬಿಡುಗಡೆ ಕೊಡುತ್ತೆ, ಅದ್ಭುತ ಮಾಡುವಂಥ ವಾಕ್ಯ ದೇವರ ವಾಕ್ಯವಾಗಿದೆ ಅಂತ ಈ ಸಾಕ್ಷಿಯ ಮೂಲಕ ನಾವೆಲ್ಲರೂ ಅರಿತುಕೊಳ್ಳಬೇಕಾಗಿದೆ. ಹಾಗಾದರೆ ಇನ್ನೂ ತಡ ಮಾಡದೆ ಸಹೋದರಿಯ ಧ್ವನಿಯಲ್ಲಿ ಅವರ ಸಾಕ್ಷಿಯನ್ನು, ಅವರ ಅನುಭವವನ್ನು, ಹೇಗೆ ದೇವರ ವಾಕ್ಯ ಅವರ ಜೀವನದಲ್ಲಿ ಕಾರ್ಯ ಮಾಡ್ತು ಅಂತ ನಾವೀಗ ಕೇಳೋಣ. ತುಂಬ ಸಂತೋಷವಾಗಿದ್ದೀನಿ ಸಿಸ್ಟರ್ ಅನಿತಾ ಅವರ ಬಗ್ಗೆ. ಆ್ಯಕ್ಚುಲಿ ಅವ್ರು ಕೊಟ್ಟಿರೋ ಒಂದು ಯೂಟ್ಯೂಬಲ್ಲೇ ಒಂದು ಮೆಸೇಜ್ ಅವ್ರು ಕಳಿಸಿದ್ರು, ಅದು ನಿನ್ನ ಚಿಂತನೆ ನಿನ್ನ ಭವಿಷ್ಯತ್ತನ್ನು ರೂಪಿಸುತ್ತದೆ ಅಂತೇಳಿ. 2 ಡೇಸಿಂದ ನಮ್ಮ ತಾಯಿಗೆ ಹುಷಾರಿರಲಿಲ್ಲ. ಸೊ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಆ ವಿಷಯನ ಅರಗಿಸ್ಕೊಳ್ಳೋಕ್ಕೆ. ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಚಿಂತನೆಗಳು ಚಿಂತೆಯಿಂದನೇ ತುಂಬಿತ್ತು. ನೆಗೆಟಿವಿಟಿನೇ ಇರ್ತಾ ಇತ್ತು ಬೆಳಿಗ್ಗೆ ಎದ್ದ ತಕ್ಷಣದಿಂದ. ಸೊ ನನಗೇನು ಮಾಡಬೇಕು ಅರ್ಥ ಆಗ್ತಿಲ್ಲ. ಅದು ಬೇರೆ ನನಗೆ ಜಾಬ್ ಇದ್ದಿಲ್ಲ. ಸೊ ಒಂದು ಕಡೆ ತಾಯಿಯ ಅನಾರೋಗ್ಯ ಸಮಸ್ಯೆ, ಒಂದು ಕಡೆ ನನ್ನ ಕುಟುಂಬದ ಜವಾಬ್ದಾರಿ, ನನಗೆ ಕೆಲಸ ಬೇರೆ ಇಲ್ಲ. ಈಗ ಏನು ಮಾಡಬೇಕು ಗೊತ್ತಿಲ್ಲ. ಆ ಒಂದು ಕನ್ಫ್ಯೂಷನ್ ಸ್ಟೇಜಲ್ಲಿ ನಾನಿದ್ದೆ. ಬೆಳಿಗ್ಗೆಯಿಂದ ಕೂಡ ನನಗೆ ತುಂಬ ತೊಂದರೆ ಆಗ್ತಾಯಿತ್ತು. ಸೊ ಆ ಟೈಮಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ. ಜಸ್ಟ್ ನಾನು ತುಂಬ ಒಳಗಡೆಯಿಂದ ಒಂದು ಆಕ್ರೋಶ, ನನಗೆ ಯಾಕೆ ನನಗೆ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡೆ. ಅನಿತಾ ಸಿಸ್ಟರ್ ಇದು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಕಳಿಸಿದ್ರು, ಆ ಲಿಂಕ್ ಓಪನ್ ಮಾಡಿದೆ. ಆ್ಯಕ್ಚುಲಿ ಅವ್ರು ಯಾವಾಗಲೂ ಕಳಿಸ್ತಾರೆ, ನಾನು ಓಪನ್ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಓಪನ್ ಮಾಡಿದೆ. ಸೊ ಅವ್ರು ಕೊಟ್ಟಿರೋ ಮೆಸೇಜಲ್ಲಿ ಏನಿತ್ತು ಅಂತಂದರೆ, ಸ್ತುತಿ ನಿನ್ನ ಸ್ಥಿತಿಯನ್ನು ಬದಲಾಯಿಸುತ್ತೆ ಅಂಥೇಳಿ ಎಷ್ಟು ಅಚ್ಚುಕಟ್ಟಾಗಿ ಅವರು ವಾಕ್ಯಗಳನ್ನ ಹೇಳ್ತಾ ಇದ್ರು. ಅದೆಲ್ಲ ನನಗೆ ಕೇಳಿಸ್ಕೊಳ್ತಾ ಇದ್ದೆ. ನಿಧಾನವಾಗಿ ಆ ವಿಡಿಯೋ ಎಂಡಿಂಗಲ್ಲಿ ನಾನು ಕಲ್ತಿದ್ದು, ದೇವ್ರನ್ನ ಎಷ್ಟೇ ಕಷ್ಟ ಬಂದರೂ ಸ್ತುತಿ ಮಾಡುವಾಗ ಖಂಡಿತ ನಮಗೆ ಅದು ಪರಿಹಾರ ಸಿಗುತ್ತೆ ಅಂತ ಹೇಳಿದರು. ಅವ್ರ ಚಿಕ್ಕ ಕತೆ ಕೂಡ ಹೇಳ್ತಾರೆ ಸಿಸ್ಟರ್ ಆ ವಿಡಿಯೋದಲ್ಲಿ. ಸೊ ನಾನು ನಂಬಿಕೆಯಿಂದ ವಿಡಿಯೋ ಆಗೋದ್ಮೇಲೆ ಫೋನ್ ಸೈಡಲ್ಲಿ ಇಟ್ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ, ನನಗೆ ದುಃಖ ಆಗ್ತಾಯಿತ್ತು, ಬಟ್ ಸ್ಟಿಲ್ ನನ್ನ ಬಾಯಿಂದ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ದೆ. ಕಷ್ಟ ಆಗ್ತಾಯಿತ್ತು, ನನಗೆ ಹೇಳೋಕ್ಕೂ ಕಷ್ಟ ಆಗ್ತಾಯಿತ್ತು, ಯಾಕಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ. ಓಕೆ ಪರವಾಗಿಲ್ಲ ಅಂತೇಳಿ ನಾನು ಸ್ತುತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರೇ, ನೀವು ತುಂಬ ದೊಡ್ಡವರಿದ್ದೀರಾ, ಸೊ ನೀವು ಪರಾಕ್ರಮಶಾಲಿ ಅಂತೇಳಿ ನಾನು ಪ್ರಾರ್ಥನೆ ಶುರು ಮಾಡಿದೆ. ಇನ್ನು ಪ್ರಾರ್ಥನೆಯಲ್ಲೇ ಇದ್ದೀನಿ. ಜಸ್ಟ್ ಒಂದು 3 ಮಿನಿಟ್ಸ್ ಆಗಿರುತ್ತೆ. ಸ್ವಲ್ಪ ಸಮಾಧಾನ ಸಿಗ್ತಾ ಇದೆ. 4 ಮಿನಿಟ್ಸ್ ಆಯಿತು, ಒಂದು ಕಾಲ್ ಬಂತು. ಸೊ ನನಗೆ ಗೊತ್ತಿರೋ ಒಂದು ಕೊಲೀಗ್ ಅವ್ರು ಹೇಳಿದರು ನನಗೆ, ಸೊ ಮೇಡಮ್ ನೀವು ಲಾಸ್ಟ್ ಟೈಮ್ ಜಾಬ್ ಕೇಳಿದ್ರಲ್ಲ, ಇವಾಗ ಒಂದು ಅರ್ಜೆಂಟ್ ವೇಕೆನ್ಸಿ ಇದೆ, ನೀವು ಬಂದು ಜಾಯ್ನ್ ಆಗಿರಿ, ನಾಳೆ ಇಂಟರ್ವ್ಯೂ ಇರುತ್ತೆ, ಸ್ಯಾಲ್ರಿ ಕೂಡ ಮಾತಾಡಿ ಅಂತ ಹೇಳಿದರು. ನಾನು ತುಂಬ ಶಾಕ್ ಆದೆ. ಒಂದು ಕಡೆ ನಾನು ಏನು ಮಾಡಬೇಕು, ಕುಟುಂಬದ ಜವಾಬ್ದಾರಿ, ನನಗೆ ಇವಾಗ ಜಾಬ್ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಇಂಥದ್ದೆಲ್ಲ ಥಾಟ್ಸ್ ಬಂತು. ಜಸ್ಟ್ ದೇವರು ಈ ವಿಡಿಯೋದ ಮೂಲಕ ನನ್ನ ಹತ್ರ ಮಾತಾಡಿದರು. ಆ ಚಿಂತೆ ಬಿಟ್ಟಾಕಿ, ಆ ಸಮಸ್ಯೆದ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟಾಕಿ, ದೇವ್ರನ್ನ ಸ್ತುತಿ ಮಾಡಿ ಅದ್ಭುತ ಮಾಡ್ತೀನಿ ಅಂತ. ನಾನು ನಿಜವಾಗ್ಲೂ ನಂಬಕ್ಕೆ ಆಗಿಲ್ಲ ನನಗೆ, ದೇವರು ಹಿಂಗೆಲ್ಲ ಮಾಡ್ತಾರ ಅಂತೇಳಿ ತುಂಬ ಖುಷಿ ಪಡ್ತೀನಿ. ದೇವ್ರು ಈ ಥರ ವೀಡಿಯೋಸ್ಗಳ ಮೂಲಕ ಕೂಡ ನಮ್ಮ ಹತ್ರ ಮಾತಾಡ್ತಾರೆ ಅನ್ನೋದು ಒಂದು ನಿಜವಾಗ್ಲೂ ಅದ್ಭುತ ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದೆ.
ಐ ಫೆಲ್ಟ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳ್ತಾರೆ, ನಾನು ಅವ್ರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೇಳುವಾಗ ಅವ್ರು ಹೇಳಿದರು, ಖಂಡಿತ ಇದ್ರ ಬಗ್ಗೆ ಹಲವಾರು ಜನರಿಗೆ ಗೊತ್ತಾಗಬೇಕು, ದೇವರಿಗೆ ಮಹಿಮೆ ಆಗಲಿ ಅಂತ ಹೇಳಿದರು. ನಾನು ತುಂಬ ಸಂತೋಷವಾಗಿದ್ದೀನಿ ದೇವ್ರ ಬಗ್ಗೆ. ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಈ ವಾಕ್ಯದ ಮೂಲಕ ನನ್ನ ಹತ್ರ ದೇವ್ರು ಮಾತಾಡಿದ್ರು, ಒಂದು ಯೋಚನೆ ಕೊಟ್ಟರೆ ಅಂತ ಸಿಸ್ಟರ್ಗೆ ಈ ವಿಡಿಯೋ ಮಾಡು ಅಂತ ಬೆಳಿಗ್ಗೆ. ಸೊ ಐ ಡೋಂಟ್ ನೋ, ಇದು ನನಗೋಸ್ಕರನೇ ದೇವ್ರು ಮಾತಾಡಿದ್ರಂತ ಫೀಲ್ ಆಯಿತು. ನಾನು ತುಂಬ ಕೃತಜ್ಞತಳಾಗಿದ್ದೀನಿ ದೇವರಿಗೆ. ಅಟ್ ದ ಸೇಮ್ ಟೈಮ್ ಸಿಸ್ಟರ್ ಅನಿತಾ ಅವ್ರಿಗೂ ತುಂಬ 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 ಥ್ಯಾಂಕ್ಸ್.